ನೀಟ್ ಅಕ್ರಮದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮೌನ ಮುರಿದಿದ್ದಾರೆ. ಅಕ್ರಮ ಮಾಡಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ. ಸದ್ಯ ಮೋದಿ ವಿಡಿಯೋ ಸಂದೇಶಕ್ಕೆ ರಾಹುಲ್ ಗಾಂಧಿ ಟಾಂಗ್ ಕೊಟ್ಟಿದ್ದಾರಂತೆ. ವಿದ್ಯಾರ್ಥಿಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗಳೇ, ಕರುಣಾಜನಕ ವಿಡಿಯೋ ಮುಖಾಂತರ ವಿದ್ಯಾರ್ಥಿಗಳನ್ನ ಅವಮಾನಿಸಬೇಡಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ನೀಟ್ ಅಕ್ರಮದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಯಾರು ಅಕ್ರಮ ಮಾಡಿದಾರಲ್ಲ ಅವರನ್ನ ನಾವು ಸುಮ್ಮನೆ ಬಿಡಲ್ಲ. ಅಂದ್ರೆ ಇಷ್ಟು ದಿನ ಬೇಕಾಯ್ತಾ ಪ್ರಧಾನಿಗಳಿಗೆ ಎಚ್ಚೆತ್ತುಕೊಳ್ಳೋದಕ್ಕೆ ಅಂತ ಮೋದಿ ವಿಡಿಯೋ ಸಂದೇಶಕ್ಕೆ ಸದ್ಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ನೀವು ಅಕ್ರಮವನ್ನು ಸರಿಪಡಿಸ್ತೀವಿ ಅಂದ್ರಲ್ಲ, ನಮಗೆ ಅದು ಬೇಕಾಗಿಲ್ಲ. ವಿದ್ಯಾರ್ಥಿಗಳ ಕೂಗೇನಿದೆ ಅದನ್ನ ಸರಿಪಡಿಸಿ. ಕರುಣಾಜನಕ ವಿಡಿಯೋ ಮುಖಾಂತರ ನೀವು ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಅವಮಾನಿಸಬೇಡಿ ಅಂತ ರಾಹುಲ್ ಗಾಂಧಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ರಾಜೀನಾಮೆ ಕೊಡಿಸಿ ಧರ್ಮೇಂದ್ರ ಪ್ರಧಾನ್ ಅವರನ್ನ, ಆಮೇಲೆ ವಿಡಿಯೋ ಮುಖಾಂತರ ಅಥವಾ ಲೈವ್ ಆಗಿ ಬಂದು ಮಾತನಾಡಿ ಅಂತ ರಾಹುಲ್ ಗಾಂಧಿ ಅವರು ಸದ್ಯ ಮೋದಿ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಳ್ಳಂಬೆಳಗ್ಗೆ ವಿಡಿಯೋವನ್ನ ಮಾಡ್ತಾರೆ. ವಿಡಿಯೋ ಮಾಡಿ, ಹೌದು, ನನಗೆ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಇಷ್ಟು ದೊಡ್ಡ ಅಕ್ರಮ ನಡೆದಿದೆ, ಇಷ್ಟು ದೊಡ್ಡ ವಿಚಾರ ಆಗುತ್ತೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಹಾಗಾಗಿ ಯಾರು ಅಕ್ರಮ ಮಾಡಿದ್ದಾರೆ, ಒಂದಷ್ಟು ಜನ ಆಲ್ರೆಡಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ಕೂಡ ಸುಮ್ಮನೆ ಬಿಡಲ್ಲ, ಅದರ ಕುರಿತಂತೆ ನಾವು ಮತ್ತೆ ಕ್ರಮ ತೆಗೆದುಕೊಳ್ತೀವಿ ಅಂತ ವಿಡಿಯೋ ಮಾಡಿ ಹರಿಬಿಟ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಿಮ್ಮ ವಿಡಿಯೋ ಮುಖಾಂತರ ಸಮಾಧಾನ ಪಡಿಸುವಂತಹ ಅವಶ್ಯಕತೆ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರೇ. ವಿದ್ಯಾರ್ಥಿಗಳ ಕೂಗು, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕು, ಅನ್ಯಾಯ ಆಗಿದ್ದಕ್ಕೆ ನ್ಯಾಯ ಕೇಳೋಕ್ ಬಂದ್ವಲ್ಲ, ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅದಕ್ಕೆ ನೀವಾಗ್ಲಿ ಗೃಹ ಸಚಿವರಾಗ್ಲಿ ಸಾರಿ ಕೇಳಬೇಕು. ಮತ್ತೆ ಯಾರೆಲ್ಲ ಕ್ರಮ ಎಸಗಿದ್ರು, ಈ ಲಾಠಿ ಚಾರ್ಜ್ ಮತ್ತೊಂದು, ಅವರ ವಿರುದ್ಧ ಕ್ರಮ ಆಗಬೇಕು. ಹಾಗಾಗಿ ಈ ಮುಖಾಂತರ ನಿಮ್ಮ ನಿಲುವು ಸ್ಪಷ್ಟಪಡಿಸಿ, ದಯವಿಟ್ಟು ಕರುಣಾಜನಕ ವಿಡಿಯೋ ಮಾಡಿ ನೀವು ವಿದ್ಯಾರ್ಥಿಗಳನ್ನ ಅವಮಾನಿಸಬೇಡಿ ಅಂತ ರಾಹುಲ್ ಗಾಂಧಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಮೊದಲು ನೀವೀಗ ವಿಡಿಯೋ ಸಂದೇಶ ಕೊಟ್ರಲ್ಲ, ಆ ವಿಡಿಯೋ ಸಂದೇಶ ಮಾಡುವ ಮೊದಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಕೊಡಿಸಿ, ಆಮೇಲೆ ಬಂದು ನೀವು ಮಾತನಾಡಿ, ನಿಮ್ಮನ್ನು ಒಪ್ಕೊಂತೀವಿ ಅಂತ ಹೇಳಿಬಿಟ್ಟು ರಾಹುಲ್ ಗಾಂಧಿ ಅವರು ಸದ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಕೇವಲ ಇಲ್ಲಿ ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಿರುಗೇಟು ಕೊಟ್ಟಿರೋದು. ಮನ್ ಕಿ ಬಾತ್ ಹೇಳದಂತೆ ಸುಲಭ ಅಲ್ಲ, ನೀವು ಇವಾಗ ಬಂದು ಮಾತನಾಡೋದು, ಅಲ್ಲಿ ಏನು ಹೇಳಿಕೆ ಕೊಡ್ತೀರಿ ಆ ರೀತಿ ನಡ್ಕೊಳ್ಳಿ, ಶಿಕ್ಷಣ ಸಚಿವರನ್ನ ರಾಜೀನಾಮೆ ಕೊಡಿಸಿ, ಏನು ಅನ್ಯಾಯ ಆಗಿದೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ ಅಂತಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟರೆ, ಪ್ರಿಯಾಂಕಾ ವಾದ್ರಾ ಅವರು ಕೂಡ ಬಿಟ್ಟಿಲ್ಲ, ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಹುದ್ದೆಯಲ್ಲಿ ಇದ್ಕೊಂಡು ಯಾವ ತರದ ನಿಲುವು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಸದ್ಯ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಒತ್ತಾಯ ಏನಿದೆ ಇಡೀ ದೇಶಾದ್ಯಂತ ಕೇಳಿ ಬರ್ತಾ ಇದೆ. ಯಾವ ಒಬ್ಬ ನಾಯಕರು ಕೂಡ ಬಿಡ್ತಾ ಇಲ್ಲ. ಹಾಗಾಗಿ ಇದು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಎಷ್ಟು ಎಫೆಕ್ಟ್ ಕೊಡುತ್ತೆ, ಕೇಂದ್ರ ಶಿಕ್ಷಣ ಸಚಿವ ಜೊತೆಗೆ ಪ್ರಧಾನಿಯವರಿಗೆ ಇದು ಯಾವ ತರದೊಂದು ಹೆಕ್ಟಿಕ್ ತಂದಿಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.